ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಸುಮಾ ವಿಲೇಜ್ ಟಿಪ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಬತ್ತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹತ್ತಿ ತೊಗೊಂಡಿದ್ದೀವಿ, ಅಥವಾ ಕಾಟನ್ನು ಇಲ್ಲಾಂದರೆ ಹತ್ತಿ ಅಂತಾರೆ. ನಾನು ಗಿಡದಲ್ಲಿ ಬಿಡಿಸ್ಕೊಂಬಂದಿರೋದು ಇದು. ನೋಡಿ, ಪರ್ಕೆ ಯೂಸ್ ಮಾಡಿಲ್ಲ, ಅದು ಹೊಸ ಪರ್ಕೆಯಿಂದ 2 ಕಡ್ಡಿಯನ್ನು ತೊಗೊಂಡಿದ್ದೀನಿ. ಈಗ ನೋಡಿ, ಕಾಟನ್ ತೊಗೊಂಡಿದ್ದೀವಿ, ಅದನ್ನು ಚೆನ್ನಾಗಿ ಬಿಡಿಸ್ಕೋಬೇಕು. ಅದು ಬೆಳೆದಿರೋದು ಬೀಜ ಎಲ್ಲ ಇರುತ್ತೆ, ಎಲ್ಲ ಬಿಡಿಸಾಕಿದ್ದೀನಿ. ಕ್ಲೀನಾಗಿ ಆ ಥರ ಬಿಡಿಸ್ಕೋಬೇಕು, ಸಾಫ್ಟಾಗಿ ಆಗುತ್ತೆ. ಆಗ ನೋಡಿ, ಕೈಯಲ್ಲಿ ಚೆನ್ನಾಗಿ ಇದು ಮಾಡ್ಕೋಬೇಕು, ಬಿಡಿಸ್ಕೋಬೇಕು. ನೋಡಿ, ಆ ಥರ ಚಿಕ್ಕದಾಗಿ ಸ್ವಲ್ಪ ಹತ್ತಿ ತೊಗೊಂಡು ಉದ್ದಕ್ಕೆ ತೊಗೋಬೇಕು, ರೋಲ್ ಥರ ತೊಗೊಬೇಕು. ನೋಡಿ, ಎಲ್ಲ ತೊಗೊಂಡಿದ್ದೀನಿ. ನೋಡಿ, ಆ ಥರ ತೊಗೊಂಡು ಒಂದು ಹಲಗೆ ಆಗಲಿ ಇಲ್ಲಾಂದರೆ ಚಪಾತಿ ಮಣೆ ಆಗಲಿ ತೊಗೊಂಡು ಅದ್ರ ಮೇಲೆ ಒಂದು ಪರ್ಕೆ ಕಡ್ಡಿ ಇಟ್ಬಿಟ್ಟು ಅದನ್ನ ರೋಲ್ ಮಾಡ್ಕೋಬೇಕು. ಒಂದು ಸರ್ತಿ ರೋಲ್ ಮಾಡಿಕೊಂಡ್ರೆ ಸಾಕು, ಬರುತ್ತೆ ನೀಟಾಗಿ. ನೋಡಿ, ಒಂದು ಸಲ ರೋಲ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಬರುತ್ತೆ. ಬಂದಿದೆ ನೋಡಿ. ಆದಷ್ಟು ಲಾಸ್ಟ್ಗೆ ಹಾಕ್ಕೋಬೇಕು, ಮಧ್ಯಕ್ಕೆ ಹಾಕ್ಕೋಬಾರ್ದು. ನಾನು ಮಧ್ಯಕ್ಕೆ ಹಾಕ್ಕೊಬಿಟ್ಟಿದ್ದೀನಿ. ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೈಡ್ಗೆ ಹಾಕ್ಕೊಂಡ್ರೆ ನೋಡಿ, ಆ ಥರ ಸೈಡ್ಗೆ ಹಾಕ್ಕೊಂಡ್ರೆ ತುಂಬಾ ಸುಲಭವಾಗಿ ಬರುತ್ತೆ. ನೋಡಿ, ಇನ್ನೂ ಒಂದು ಮಾಡ್ಕೊಂಡಿದ್ದೀನಿ, ರೋಲ್ ಆಗಿದೆ ನೋಡಿ. ನೋಡಿ, ಆಗಿದೆ. 2 ಮಾಡ್ಕೊಂಡಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಏನು ಮಾಡ್ತಿಲ್ಲ. ವಿಡಿಯೋಗೆ ಅಂತಲೇ 2 ಮಾಡಿದ್ದೀನಿ ಅಷ್ಟೇ ನಾನು. ನೋಡಿ, ಈಗ ಅದನ್ನ ಸೈಡ್ ತೊಗೊತೀನಿ. ಈಗ ಹೂ ಬತ್ತಿಗೆ ನೋಡಿ, ಆ ಥರ ಸ್ವಲ್ಪ ಕಾಟನ್ ತೊಗೊಂಡು ಅದನ್ನ ಸ್ವಲ್ಪ ಅಗಲ ಮಾಡ್ಕೋಬೇಕು ಚಿಕ್ಕದಾಗಿ. ಅದಕ್ಕೆ ಈಗ ಇನ್ನೊಂದು ಸ್ವಲ್ಪ ಹತ್ತಿ ತೊಗೊಂಡು ಅದನ್ನು ಸ್ವಲ್ಪ ಅದರಲ್ಲಿ ಇಟ್ಬಿಟ್ಟು ನೋಡಿ, ಆ ಥರ ಹಾಲು ಸ್ವಲ್ಪ ಹಾಕಿಬಿಟ್ಟು ಅದನ್ನು ಪ್ರೆಸ್ ಮಾಡಬೇಕು ಕೈಯಲ್ಲಿ. ಸುತ್ತಿದ್ರೆ ಸಾಕು, ಕ್ಲೀನಾಗಿ ಬರುತ್ತೆ. ನೋಡಿ, ಆ ಥರ ನೋಡಿ, ಎಲ್ಲನೂ ಅದೇ ರೀತಿ ಮಾಡ್ಕೊತೀನಿ. ಒಂದು 4 ಮಾಡ್ಕೊತೀನಿ ಅಷ್ಟೇ ನಾನು. ನೋಡಿ, ಅದು ಹಾಗೆಯೇ ಸ್ವಲ್ಪ ಅಗಲಕ್ಕೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹತ್ತಿಯನ್ನು ರೌಂಡಾಗಿ ಮಾಡ್ಕೋಬೇಕು. ಮಾಡ್ಕೊಂಡು ಅದರಲ್ಲಿ ಇಟ್ಕೊಂಡು ಸ್ವಲ್ಪ ಹಾಲೆಲ್ಲ ಅದ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ಸಾಕು, ಬಂದುಬಿಡುತ್ತೆ. ನೋಡಿ, ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಯಾವಾಗಲಾದರೂ ಆಗುತ್ತೆ. ಎಮರ್ಜೆನ್ಸಿಗೆ ಎತ್ಕೊಂಡು ಹಾಗೆ ಇಕ್ಕೋಬೋದು, ಅಂಟಿಸ್ಕೋಬೋದು ದೀಪನ. ಯಾವಾಗಲೂ ಮಾಡೋಕ್ಕಾಗಲ್ಲ, ಫ್ರೀ ಇದ್ದಾಗ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ನೋಡಿ, ಆಗಿದೆ ಈಗ. ನೋಡಿ, ಮಾಡ್ಕೊಂಡಿದ್ದೀನಿ, 4 ಅಷ್ಟೇ ಮಾಡ್ಕೊಂಡಿದ್ದೀನಿ ನಾನು, ಜಾಸ್ತಿ ಮಾಡಿಲ್ಲ. ಈಗ ಕರ್ಪೂರ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿರುತ್ತೆ, ಪ್ಯಾಕೆಟ್ ಇರುತ್ತೆ, ಎಲ್ಲ ಇರುತ್ತೆ. ಬೇಗ ಕರ್ಗೋಗುತ್ತೆ ಪ್ಯಾಕೆಟಲ್ಲಿ ಇಟ್ಟರೆ. ಆ ಥರ ಬಾಕ್ಸ್ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಅದ್ರಲ್ಲಿ ಕರ್ಪೂರ ಹಾಕ್ಕೊಂಡು 4ರಿಂದ 5 ಲವಂಗ ಹಾಕಿಬಿಟ್ಟು ಮುಚ್ಚಳ ಹಾಕಿ ಕ್ಲೋಸ್ ಮಾಡಿದ್ರೆ ಎಷ್ಟು ದಿನ ಬೇಕಾದರೂ ಹಾಗೇ ಇರುತ್ತೆ, ಕರ್ಗೋದಿಲ್ಲ. ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ.